ನೀವು ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಜ್ಜನ ರಾಜಕಾರಣಿಯಾಗಿದ್ದು ಯಾವುದೇ ತಪ್ಪುಗಳನ್ನು ಮಾಡುವಂತವರಲ್ಲ ಎಂದು ರಾಜ್ಯ ಸರ್ಕಾರದ ಪರಿಸರ ರಾಯಬೇರಿ ರುಗ್ಧ ಮಾತೆ ಸಾಲುಮರದ ತಿಮ್ಮಕ್ಕ ಹೇಳಿದರು. ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿರುವ ತಿಮ್ಮಕ್ಕನವರ ದತ್ತುಪುತ್ರ ಉಮೇಶ್ ಅವರ ನಿವಾಸದಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿ ಪರಮೇಶ್ವರ್ ಅವರು ಸಹಾಯ ಕೇಳಿಕೊಂಡು ಹೋದವರನ್ನು ವಾಪಸ್ಸು ಕಳಿಸದೆ ಸಹಾಯ ಮಾಡುವ ಮನೋಭಾವ ಉಳ್ಳವರು, ನಾಡಿನ ಧೀಮಂತ ನಾಯಕರಾಗಿದ್ದು ಅವರ ಬಗ್ಗೆ ಇಲ್ಲಸಲ್ಲದ ಆರೋಪಗಳು ಕೇಳಿಬರುತ್ತಿರುವುದು ತೀವ್ರ ಬೇಸರದ ವಿಷಯವಾಗಿದೆ ಎಂದರು. ನಂತರ ಮಾತನಾಡಿದ ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರ ಬಳ್ಳೂರು ಉಮೇಶ್, ಸಾಕಷ್ಟು ವರ್ಷಗಳಿಂದ ಜಿ ಪರಮೇಶ್ ಅವರ ವಿರುದ್ಧ ಷಡ್ಯಂತ್ರ ನಡೆಯುತ್ತಿರುವುದು ರಾಜ್ಯದ ಜನತೆಗೆ ತಿಳಿದ ವಿಷಯವಾಗಿದೆ. ಸಜ್ಜನ ರಾಜಕಾರಣಿಯಾದ ಇವರನ್ನು ಎಲ್ಲ ಸಮುದಾಯದವರು ಕೂಡ ಒಪ್ಪಿಕೊಂಡಿದ್ದಾರೆ. ಇವರು ದಲಿತ ಸಮುದಾಯದ ವ್ಯಕ್ತಿಯಾಗಿದ್ದು ಉನ್ನತ ಹುದ್ದೆಗೆ ಎಲ್ಲೂ ಹೋಗುತ್ತಾರೆ ಎಂಬ ಕಾರಣದಿಂದ ಕೆಲವರು ಷಡ್ಯಂತ್ರ ಮಾಡುತ್ತಿರುವ ಬಗ್ಗೆ ಶಂಕೆ ಇದೆ ಎಂದರಲ್ಲದೆ, ಷಡ್ಯಂತ್ರ ಮಾಡಿದವರ ಕರ್ಮದ ಫಲವನ್ನು ಮುಂದೆ ಅವರೇ ಅನುಭವಿಸಬೇಕಾಗುತ್ತದೆ ಎಂದರು. ಸಾಲುಮರದ ತಿಮ್ಮಕ್ಕನವರಿಗೆ ಜಿ ಪರಮೇಶ್ವರ್ ಅವರು ಹಿರಿಯ ಮಗನಂತಿದ್ದು, ತಿಮ್ಮಕ್ಕನವರು ಇಷ್ಟು ದಿನ ಬದುಕಿದ್ದಾರೆಂದರೆ ಅದಕ್ಕೆ ಜಿ ಪರಮೇಶ್ವರ್ ಅವರೇ ಕಾರಣರಾಗಿದ್ದಾರೆ. ಅವರು ತಿಮ್ಮಕ್ಕನವರಿಗೆ ಮಾಡಿರುವ ಸಹಾಯವನ್ನು ಎಂದೂ ಹೇಳಿಕೊಂಡಿಲ್ಲ. ಅದೇ ರೀತಿ ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಅವರು ಚೆಕ್ ಮೂಲಕ ಸಹಾಯ ಮಾಡುವುದು, ಅದೇ ರೀತಿ ರಣ್ಯರಾವ್ ಅವರಿಗೆ ಸಹಾಯ ಮಾಡಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ ಆಗಿದ್ದು ರಣ್ಯ ಅವರು ತಪ್ಪು ಮಾಡಿದ್ದಾರೆ, ಅವರ ವಿರುದ್ಧ ತನಿಖೆಯಾಗಲಿ ಎಂದರು. ಜಿ ಪರಮೇಶ್ವರ್ ಅವರ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ಇಡಿ ದಾಳಿ ನಡೆಸಿದಾಗ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಜಿ ಪರಮೇಶ್ವರ್ ತಿಳಿಸಿದ್ದು, ಆದರೂ ಕೂಡ ಕೆಲ ರಾಜಕಾರಣಿಗಳು ಜಿ ಪರಮೇಶ್ವರ್ ವಿರುದ್ಧ ಇದನ್ನು ಅಸ್ತ್ರವಾಗಿ ಬಳಸಿಕೊಂಡು ರಾಜಕೀಯವಾಗಿ ಮಾತನಾಡುತ್ತಿರುವುದು ಖಂಡನೀಯ. ಜಿ ಪರಮೇಶ್ವರ್ ಅವರು ಕೆಲ ಬಡವರಿಗೆ ಉಚಿತವಾಗಿ ಮೆಡಿಕಲ್ ಸೀಟ್ ನೀಡಿರುವುದನ್ನು ಗಮನಿಸಬಹುದಾಗಿದೆ. ಅವರು ಮಾಡಿರುವ ಸಹಾಯವನ್ನು ಎಲ್ಲಿ ಕೂಡ ಹೇಳಿಕೊಳ್ಳುವ ಮನಸ್ಥಿತಿ ಅವರದಲ್ಲ. ಪ್ರತಿದಿನ ಅವರ ಬಳಿ ಸಹಾಯಕ್ಕೆ ಸಾಕಷ್ಟು ಜನರು ಹೋಗುತ್ತಿರುತ್ತಾರೆ. ಹಲವಾರು ಉತ್ತಮ ಕೆಲಸ ನಿರ್ವಹಿಸಿ ರಾಜ್ಯದ ಜನತೆಗೆ ಪ್ರೀತಿ ಪಾತ್ರರಾಗಿರುವ ಜಿ ಪರಮೇಶ್ವರ್ ಅವರ ಬಗ್ಗೆ ಗೇಲಿ ಮಾಡಿ ಮಾತನಾಡುವುದು ನಿಲ್ಲಿಸಬೇಕು ಎಂದರು. ಬೇಕಾದರೂ ಪರಿಶೀಲನೆ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ, ಅದು ಓಕೆ. ಆದರೆ ಕೆಲವು ವ್ಯಕ್ತಿಗಳು, ಕೆಲವು ಪಕ್ಷದ ರಾಜಕಾರಣಿಗಳು ಇದನ್ನೇ ಒಂದು ಅಸ್ತ್ರ ಮಾಡ್ಕೊಂಡು ಸುಮ್ಮನೆ ಟೀಕೆ ಮಾಡೋದು ಭಾಳ ತಪ್ಪು. ಪರಮೇಶ್ವರ್ ಅವರು 20 ಲಕ್ಷ ಕೊಟ್ಬಿಡ್ತಾರೆ ಯಾರೋ ಕೇಳಿದ್ರು ಅಂತೇಳಿ ಒಂದು ಪ್ರಶ್ನೆ ಎತ್ತಿದ್ದಾರೆ. ಖಂಡಿತ ನೀವು ಕಳೆದ 1-2 ವರ್ಷದಲ್ಲಿ ನೋಡಿರ್ತೀರ, ಒಬ್ಬ ಸಾಮಾನ್ಯ ಬಡ ವಿದ್ಯಾರ್ಥಿ ಅವರು ಪಾಸಾದಂತಹ ಸಂದರ್ಭದಲ್ಲಿ ತನ್ನ ಕಾಲೇಜಿನಲ್ಲಿ ಒಂದು ಸೀಟನ್ನು, ವೈದ್ಯಕೀಯ ಸೀಟನ್ನು, ಮೆಡಿಕಲ್ ಸೀಟನ್ನು ಫ್ರೀ ಕೊಟ್ಟಿದ್ದು ತಾವೆಲ್ಲ ನೋಡಿದ್ದೀರಿ. ನಾನು ಬಹಳ ಹತ್ತಿರದಿಂದ ನೋಡಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಲುಮರದ ತಿಮ್ಮಕ್ಕ ಅವರಿಗೆ ಅದೆಷ್ಟು ಸಹಾಯ ಮಾಡಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ. ಅವರು ಟ್ವಿಟರಲ್ಲಾಗಲಿ ಮತ್ತೊಂದರಲ್ಲಾಗಲಿ ಸಾಮಾಜಿಕ ಜಾಲತಾಣಗಳಲ್ಲಾಗಲಿ ನಾನು ಸಹಾಯ ಮಾಡಿದ್ದೀನಿ, ತಿಮ್ಮಕ್ಕ ಅವ್ರಿಗೆ ಮಾಡಿದ್ದೀನಿ, ಅವ್ರಿಗೆ ಮಾಡಿದ್ದೀನಿ, ಇವ್ರಿಗೆ ಮಾಡಿದ್ದೀನಿ, ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ. ಅವರು ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತೇಳಿ ದಾನ ಮಾಡಿದಂಥವ್ರು. ಸಾಕಷ್ಟು ಜನ ನಾವು ನೋಡಿದಂಥ ಮಟ್ಟಲ್ಲಿ ಪ್ರತಿನಿತ್ಯ ಅವ್ರ ಹತ್ರ ಸಹಾಯ ಕೇಳಿ ಬರ್ತಾನೆ ಇರ್ತಾರೆ. ಅವ್ರು ಸಹಾಯ ಮಾಡ್ಬೇಕಂದ್ರೆ ಖಂಡಿತ ಸಹಾಯ ಮಾಡ್ತಾರೆ. ತುಂಬ ಜನರಿಗೆ ಸಹಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ ಅಂದರೆ, ನಿಜವಾಗ್ಲೂ ಇಂತಹ ವ್ಯಕ್ತಿಯನ್ನು ಸುಮ್ಮನೆ ಟೀಕೆ ಮಾಡೋವಂಥದ್ದು, ಏನೋ ಗೇಲಿ ಮಾಡೋವಂಥದ್ದು ಮಾಡಬಾರ್ದು. ಅವರು 100 ಒಳ್ಳೆ ಕೆಲಸಗಳಲ್ಲಿ 99 ಒಳ್ಳೆ ಕೆಲಸಗಳನ್ನ ಬಿಟ್ಟು ಯಾವುದೋ ಒಂದು ಸಣ್ಣದು ಯಾರಿಗೋ ಒಂದು ಸಹಾಯ ಮಾಡಿದರು ಅಂತೇಳಿ ಟೀಕೆ ಮಾಡೋದು ಬೇಡ. ರಣ್ಯರಾವ್ ಏನಿದ್ದಾರೆ ಅವರಿಗೆ ಕಾನೂನು ಕ್ರಮ ಆಗ್ತದೆ. ಅವ್ರು ತಪ್ಪು ಮಾಡಿದರೆ, ಅವ್ರು ಏನೋ ಮಾಡಿದರೆ. ಈಗ ಉದಾಹರಣೆಗೆ ತಮಗೆಲ್ಲ ಗೊತ್ತಿದೆ, ಕಳೆದ ವರ್ಷ ಚೈತ್ರ ಕುಂದಾಪುರ ಕೇಸಲ್ಲಿ ನಮ್ಗೆ ಯಾವುದೇ ಸಂಬಂಧನೂ ಇರಲಿಲ್ಲ, ಯಾವ ಸಣ್ಣ ಎಳ್ಳಷ್ಟು ಮಾಹಿತಿನೂ ಇರಲಿಲ್ಲ. ಸುಮ್ಮನೆ ಸಾಲುಮರದ ತಿಮ್ಮಕ್ಕನ್ನೇ ಹೇಳೋದು ತಂದುಬಿಟ್ಟಿದ್ರು ಆ ಪ್ರಕರಣದಲ್ಲಿ, ನನ್ನ ಮತ್ತು ಸಾಲುಮರದ ತಿಮ್ಮಕ್ಕ ಅವ್ರನ್ನ. ಸಮಾಜ ಭಾಳ ಎತ್ತ ಸಾಗ್ತಾ ಇದೆ ಅನ್ನೋದೇ ಗೊಂದಲ ಆಗಿದೆ. ಯಾವ ಸಾಧಕರನ್ನೂ ಬಿಡ್ತಿಲ್ಲ, ಯಾವ ಒಳ್ಳೆ ಕೆಲಸ ಮಾಡಿದವ್ರನ್ನೂ ಬಿಡ್ತಿಲ್ಲ, ಯಾವ ಸ್ವಾಮಿಗಳನ್ನೂ ಬಿಡ್ತಾ ಇಲ್ಲ, ಯಾವ ಸಮಾಜ ಸೇವಕರನ್ನೂ ಬಿಡ್ತಾ ಇಲ್ಲ. ಈ ಥರ ಆದರೆ ತುಂಬ ಕಷ್ಟ. ಏನೋ ಪ್ರಚಾರದ ಹುಚ್ಚಲ್ಲೋ ಮತ್ತೊಂದು ಮಗದೊಂದು ಆಗಿ ಒಳ್ಳೆ ಕೆಲಸ ಮಾಡಿದಂತಹ ವ್ಯಕ್ತಿಗಳನ್ನ ವಿನಾಕಾರಣ ಟೀಕೆ ಮಾಡೋದು ಬೇಡ. ಈ ಸಂದರ್ಭದಲ್ಲಿ ರುಕ್ಷಮಾತೆ ಅಜ್ಜಿ ಅವ್ರ ಮೇಲೆ ಇರೋದು ತೆಗಿಯಂಗಾದ್ರೆ ನಾನು ಸಿಕ್ಕಿಲ್ಲ ನನ್ನ ಕೈಗೆ. ನಾನು ಹೇಳಿ ಒಳ್ಳೆ ಮನಸ್ಸು ಅವರು, ಒಳ್ಳೇದು ನೋಡಿ, ಒಳ್ಳೇದು ಅಂತೇಳಿ ಒಳ್ಳೇದು ಮಾಡ್ತಾರೆ. ಏನು ತಪ್ಪ ನನಗೆ ಗೊತ್ತಿಲ್ಲ ಬರೀ ಮಾತಾಡ್ಬಿಟ್ಟಿದ್ದೀನಿ. ಗಣೇಶ್ ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.